ವ್ಲಾಗಲ್ಲಿ ನಾವು ಆ್ಯಕ್ಚುಲಿ ಏಕಾಗ್ರನ್ ಸ್ಕೂಲ್ಗೆ ಹೊರಟಿದ್ದೀವಿ. ಸೊ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಇಟ್ಸ್ ಕ್ವೈಟ್ ಹಾಟ್. ಲಿಪ್ಸ್ಟಿಕ್ ಹಾಕಿರೋದು ವೇಸ್ಟ್, ಯಾರು ಕಾಣಿಸ್ತಾ ಇಲ್ಲ. ಇನ್ಮೇಲೆ ಮ್ಯಾಚಿಂಗ್ ಮಾಸ್ಕೆ ಹಾಕ್ಕೊಳ್ಬೇಕು ಅನ್ಸುತ್ತೆ. ಎನಿವೇಸ್, ಸೊ ಕಿಡ್ಸ್ ಆರ್ ಹಿಯರ್, ದೇ ಆರ್ ಆಲ್ಸೋ ಗೋಯಿಂಗ್. ಅವರು ಆ್ಯಕ್ಚುಲಿ ನಿಯರ್ಲಿ ನಾವು ಹೊರಗಡೆ ಬಂದು 2 months ಆಗಿದೆ. ಮನೆ ಹೊರಗಡೆ ಬಂದು ಕಾರಲ್ಲಿ ಕೂತು ಐ ಥಿಂಕ್ ಇಟ್ ಈಸ್ ಅರೌಂಡ್ 2 months ನಾವು. ಸೊ ಇವತ್ತು ವಿ ಜಸ್ಟ್ ಥಾಟ್ ವಿಲ್ ಗೋ ಔಟ್. ಯಾಕೆಂತ ಹೇಳಿದರೆ ಏಕಾಗ್ರನ್ ಸ್ಕೂಲಲ್ಲಿ ಹೋಗ್ಬಿಟ್ಟು ನಾವು KG2 ಫೋಟೋಗ್ರಾಫ್ ತೊಗೊಳ್ಬೇಕು. ಓಕೆ, ಸೊ ಹೊರಗಡೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ದೇ ಆರ್ ವೇರಿಂಗ್ ಮಾಸ್ಕ್ ಆ್ಯಂಡ್ ದೇ ಆರ್ ಫಾಲೋಯಿಂಗ್ ದ ರೂಲ್ಸ್. ಸೊ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ವಿ ಆರ್ ಜಸ್ಟ್ ಗೋಯಿಂಗ್ ಟು ಹಿಸ್ ಸ್ಕೂಲ್ ನಾವು. KG2 ಆ್ಯಕ್ಚುಲಿ ಒಂದು ಗ್ರೂಪ್ ಫೋಟೋ ತೆಗೆದಿದ್ವಿ. ಸೊ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಆ್ಯಕ್ಚುಲಿ ಥರ್ಸ್ಡೇ ವಾಸ್ ದ ಲಾಸ್ಟ್ ಡೇಟ್. ಸೊ ಬಟ್ ವಿ ಕುಡ್ ನಾಟ್ ಗೋ. ಅದಕ್ಕೋಸ್ಕರ ಇವತ್ತು ಹೊರಟಿದ್ದೀವಿ. ಬಿಕಾಸ್ ದೇ ಸೆಟ್ ಸ್ಯಾಟರ್ಡೇನೂ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನಾವು ಡೇ ಲೈಟ್ ಫೀಲ್ ಮಾಡ್ತಾ ಇರೋದು ಇವಾಗನೇ ಹೊರಗಡೆ ಬಂದುಬಿಟ್ಟು. ಇಲ್ಲ ಅಂತ ಹೇಳಿದರೆ ಐ ಥಿಂಕ್ ಮೇನ್ಲಿ ಬಿಕಾಸ್ ಆಫ್ ಯಕ್ಷ. ಯಾಕೆಂದರೆ ಏಕಾಗ್ರ ಇಸ್ ಓಕೆ ಟು ವೇರ್ ಮಾಸ್ಕ್, ಅವನ್ನೆಲ್ಲ ಫಾಲೋ ಮಾಡ್ತಾನೆ. ಯಕ್ಷ ಆಲ್ರೆಡಿ ನಾನು ಅವಳಿಗೆ ಸ್ಕಾರ್ಫ್ ಕಟ್ಕೊಟ್ಟಿದ್ದೀನಿ. ಆಲ್ರೆಡಿ ಅವಳು ಮೂಗು ಶಿ ಫೀಲ್ ಸಫಕೇಟೆಡ್ ಆ್ಯಂಡ್ ನಾನು ಐ ಆಮ್ ನಾಟ್ ಕಂಪ್ಲೇನಿಂಗ್ ಆಲ್ಸೋ. ಯಾಕೆಂತ ಹೇಳಿದರೆ ಆ ಏಜಲ್ಲಿ ಮಕ್ಕಳು ದೇ ವಾಂಟ್ ಟು ಬಿ ಫ್ರೀ. ಸೊ ಅದಕ್ಕೋಸ್ಕರನೇ ವಿ ಪ್ರಿಫರ್ ಸ್ಟೇಯಿಂಗ್ ಅಟ್ ಹೋಮ್. ಬಟ್ ಇವತ್ತು ಚಾಯ್ಸ್ ಇಲ್ಲ, ವಿ ಹ್ಯಾವ್ ಟು ಗೋ ಆ್ಯಂಡ್ ಕಲೆಕ್ಟ್ ಇಟ್. ಆ್ಯಂಡ್ ಅದಾದಮೇಲೆ ವಿ ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ಗ್ರಾಸರಿ. ಸೊ ಮಕ್ಕಳನ್ನ ಸಹ ಮನೇಲಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಆ್ಯಂಡ್ ಟುಡೇ ವಿ ಆರ್ ಪ್ಲಾನಿಂಗ್ ಟು ಬೈ ಪೋರ್ಕ್ ಆ್ಯಕ್ಚುಲಿ. ಸೊ ಸೂರಜ್ ಇಸ್ ಟೇಕಿಂಗ್ ಅಸ್ ಟು ಒನ್ ಪ್ಲೇಸ್ ಕಾಲ್ಡ್ ಸ್ಪಿನ್ನೀಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಸ್ಪಿನ್ನೀಸ್ ಅಂತ ಹೇಳಿಬಿಟ್ಟು ಒಂದು ಶಾಪ್. ಸೊ ಅದಾದಮೇಲೆ ವಿಲ್ ಗೋ ದೇರ್ ಆ್ಯಂಡ್ ವಿ ವಿಲ್ ಬೈ ಪೋರ್ಕ್. ಸೊ ಅವ್ರಿಗೆ ಸೆಲೆಕ್ಟ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಸೊ ಟುಡೇ ಐ ಆಮ್ ಗೋಯಿಂಗ್ ವಿತ್ ಹಿಮ್. ಇಲ್ಲ ಅಂತ ಹೇಳಿದರೆ ಫಾರ್ ಓನ್ಲಿ ಫೋಟೋ ಕಲೆಕ್ಷನ್ ಇದ್ದಿದ್ರೆ ಪ್ರಾಬಬ್ಲಿ ಸೂರಜೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ರು. ಇಟ್ ವುಡ್ ನಾಟ್ ಬಿ ಅ ಪ್ರಾಬ್ಲಮ್. ಸೊ ಇವಾಗ ಹೊರಟಿದ್ದೀವಿ. ಸೊ ರೋಡ್ಸ್ ಎಲ್ಲ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಬ್ಯಾಕ್ ಟು ನಾರ್ಮಲ್. ಆ್ಯಂಡ್ ಒಂದು ಮ್ಯಾಂಡೇಟ್ರಿ ಥಿಂಗ್ ಅಂತ ಹೇಳಿದರೆ ಯು ಹ್ಯಾವ್ ಟು ವೇರ್ ಮಾಸ್ಕ್. ಒಬ್ಬರೇ ಇತ್ತು ಅಂತ ಹೇಳಿದರೆ ದೆನ್ ಯು ಆರ್ ಎಕ್ಸಮ್ಟೆಡ್. ಬಟ್ ಒಬ್ರಿಗಿಂತ ಜಾಸ್ತಿ ಇದ್ದಾರೆ ಜನ ಅಂತ ಹೇಳಿದಾಗ ಯು ಹ್ಯಾವ್ ಟು ವೇರ್ ಮಾಸ್ಕ್ ಮ್ಯಾಂಡೇಟ್ರಿ ಇದೆ. ಆ್ಯಂಡ್ ಗ್ಲೌಸಸ್ ಬಂದ್ಬಿಟ್ಟು ಕೆಲವೊಂದು ಶಾಪ್ಸಲ್ಲಿ ಸೈನೇಜಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಅಲ್ಲಿ ಹಾಕಬೇಕು ಅಂತ ಹೇಳಿದರೆ ಗ್ಲೌಸಸ್ ನಿಮ್ಮನ್ನು ಒಳಗೆ ಅಲೌ ಮಾಡಲ್ಲ. ಆಮೇಲೆ ಮಾಲ್ಸ್ ಎಲ್ಲ ಹೋಗೋದಾದ್ರೆ ಬಿಲೋ 12 years ಆ್ಯಂಡ್ ಅಬೌವ್ 60 years ಇವಾಗ್ಲೂ ದೇ ಹ್ಯಾವ್ ರೆಸ್ಟ್ರಿಕ್ಷನ್. ಅವ್ರು ಹೋಗಂಗಿಲ್ಲ. ಬೀಚಿಗೆ ವಿಸಿಟ್ ಮಾಡ್ಬೋದು ಅಂತ ಇದೆ ಸದ್ಯಕ್ಕೆ, ಬಟ್ ಇಟ್ ಮೈಟ್ ಚೇಂಜ್. ಆಮೇಲೆ ಸ್ಕೂಲ್ಸ್ ಯಾವ ಸ್ಕೂಲ್ಸೂ ಓಪನ್ ಆಗಿಲ್ಲ. ಆ್ಯಂಡ್ ಕಾರ್ಪೂಲಿಂಗ್ ಅಲ್ಲಿ ಹೋಗೋರು ಮಾತ್ರ 3 ಜನಕ್ಕಿಂತ ಜಾಸ್ತಿ ಜನ ಹೋಗುವಾಗಿಲ್ಲ ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಆದರೆ ಓಕೆ. ಆ್ಯಂಡ್ ಈವನ್ ಪಬ್ಲಿಕ್ ಏರಿಯಾ ಪಾರ್ಕ್ ಆ ಜಾಗಕ್ಕೆಲ್ಲ ಯು ಆರ್ ನಾಟ್ ಸಪೋಸ್ ಟು ಗೋ ಮೋರ್ ದೆನ್ 5 people. ಅಂದ್ರೆ 5 ಜನಕ್ಕಿಂತ ಜಾಸ್ತಿ ಜನ ಪಾರ್ಕಿಗೆಲ್ಲ ಹೋಗುವಾಗೇ ಇಲ್ಲ. ಸೊ ಫೈನ್ ಅಂತ ಹೇಳಿದಾಗ ಇಟ್ಸ್ ನಾಟ್ ಅ ಸ್ಮಾಲ್ ಮನಿ. 3,000 ದಿರಾಮ್ಗಳು ಅಂದ್ರೆ ಆಲ್ಮೋಸ್ಟ್ 60,000 ರೂಪಾಯಿಗಳು. ಸೊ 60,000 ರೂಪಾಯಿ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಅ ಬಿಗ್ ಮನಿ. ನಾನು ಹೇಳ್ದಂಗೆ ಮುಂಚೆನೆ ರೂಲ್ಸ್ ಫಾಲೋ ಮಾಡೋದು ಇಟ್ಸ್ ನಾಟ್ ಫಾರ್ ದ ಫಿಯರ್, ಅಂದ್ರೆ ಹೆದರಿಕೆಗೋಸ್ಕರ ಮಾಡಬಾರ್ದು. ಇಟ್ ಈಸ್ ಅ ಸಿವಿಕ್ ಡಿಸಿಪ್ಲಿನ್. ಎಲ್ಲಾರು ವಿ ಶುಡ್ ಬಿ ರೆಸ್ಪಾನ್ಸಿಬಲ್. ಎಲ್ಲಲ್ಲಿನೂ ಸೈನೇಜಸ್ ಹಾಕಿದ್ದಾರೆ ಎಲ್ಲಿನೂ ಎವ್ರಿಬಡಿ ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳಿ. ಆ್ಯಂಡ್ this we are passing on to the kids also. So it's better you follow and take precautions ಅಂತ ಅನ್ಸುತ್ತೆ. ಅಂಡ್ ನಾವು ಸ್ಕೂಲಿಗೆ ರೀಚ್ ಆಗಿದ್ದೀವಿ. ನಾನು ಏಕಾಗ್ರನ ಕೇಳ್ತಾ ಇದ್ದೀನಿ, ನಿನಗೆ ಸ್ಕೂಲ್ ಈ ತರ ಒಂದು ಸೆಟಪ್ ನಿನಗೆ ಯೋಚನೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅಂಡ್ ಅವನಿಗೆ ರೋಡಲ್ಲಿ ಮಧ್ಯದಲ್ಲಿ ಬರುವಾಗ ಅವನು ಕೇಳಿದಾಗ ಐ ಡೋಂಟ್ ನೋ ದಿಸ್ ಪ್ಲೇಸ್ ಅಂತ ಹೇಳ್ದ. ಅಂಡ್ ಐ ವಾಸ್ ಫೈಂಡಿಂಗ್ ಇಟ್ ಅ ಲಿಟಲ್ ಫನ್ನಿ. ಬಟ್ ಅಲ್ಲಿ ರೀಚ್ ಆದ್ಮೇಲೆ ಹಿ ಸೆಡ್ ಯಾ ನನ್ನ ಸ್ಕೂಲ್ ಇದು ಅಂತ ಹೇಳ್ಬಿಟ್ಟು. ಅಪ್ಪ ಹೋಗಿದ್ದಕ್ಕೆ ಯಕ್ಷ ಅಳ್ತಾ ಇದ್ದಾಳೆ ಇವಾಗ. Yeah, she wants to go with Dada. Oh, she hurt herself. What happened? What happened? What happened, Munni? What happened? You bumped your hand? What did she do? I don't know, I didn't see. Bumped her hand? She is waiting for her Dada to come. Don't worry, Dada will come. Hey. Hey. Don't worry, I got something for you. What? Photograph. Hello, Papa. Look at the hero walking towards us.
Dada is come, Munni. Say hey. Okay. Munni, say hi, Dada. ಸೊ ನಾವಿವಾಗ ಫೋಟೋ ಕಲೆಕ್ಷನ್ ಆಗಿದೆ. ಸೊ ನಾವಿವಾಗ ಸ್ಪಿನ್ನೀಸಿಗೆ ಹೊರಟಿದ್ದೀವಿ. ನಾನು ಮುಂಚೆನೆ ಹೇಳ್ದಂಗೆ there's a giant crane ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ and something is going on there. ಸೊ ಆಮೇಲೆ ಇವಾಗ we are just going back. ಅದು ನಮ್ಮ ಮನೆ ಹತ್ರನೇ ಇದೆ, ಆಲ್ಮೋಸ್ಟ್ ಸ್ವಲ್ಪ ಹತ್ರ. and ಅಲ್ಲಿಗೆ ಹೋಗ್ಬಿಟ್ಟು ನಾವು ಇವಾಗ ನಾನು ಹೇಳ್ದಂಗೆ ಪೋರ್ಕ್ ತಗೊಳ್ಬೇಕು. and this is a ಮುಂಚೆ ಆಕ್ಚುಲಿ ಇಲ್ಲಿ ಗ್ಲೋಬಲ್ ಏರಿಯಾ ಅಂತ ಇತ್ತು, ಅದು ಥೀಮ್ ಬೇಸ್ಡ್ ಒಂದು ಪಾರ್ಕ್ ಟೈಪ್. ಚೆನ್ನಾಗಿದೆ ಅದು ಕಾನ್ಸೆಪ್ಟ್ ವೈಸ್, ಅಂದ್ರೆ ಸ್ಟಾಲ್ಸ್ ಎಲ್ಲ ಹಾಕ್ತಾರೆ ಕಂಟ್ರಿ ವೈಸ್, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಆ ಜಾಗ ಇವಾಗ ದಟ್ಸ್ ಸಮಥಿಂಗ್ ರಿಲೇಟೆಡ್ ಟು ಪಬ್ಲಿಕ್ ಗ್ಯಾದರಿಂಗ್. ಸೊ ಅದನ್ನು ಕ್ಲೋಸ್ ಆಗಿದೆ ನೋಡಿ, ಎಲ್ಲ ಸ್ಕೂಲ್ ಬಸ್ಸಸ್ ಎಲ್ಲ ನಿಂತಿದೆ. ಐ ಫೀಲ್ ಸೋ ಬ್ಯಾಡ್, ಯಾಕೆಂತ ಹೇಳಿದ್ರೆ ಸ್ಕೂಲ್ನ ಡ್ರೈವರ್ಸ್ ಅಥವಾ ಹೆಲ್ಪರ್ಸಿಗೆ ಇವಾಗ ಎಷ್ಟು ಕಷ್ಟ ಆಗ್ತಾ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಇರ್ಲಿಕ್ಕಿಲ್ಲ. ಅಂಡ್ ಇಟ್ಸ್ ಎಕನಾಮಿ ವೈಸ್ ಎಲ್ಲಾರ್ನೂ ಡ್ರಾಪ್ ಆಗಿದೆ ಆಕ್ಚುಲಿ. ಮೋಸ್ಟ್ ಆಫ್ ದೇರ್ ಸ್ಯಾಲರೀಸ್ ಗೆಟ್ ಎಫೆಕ್ಟೆಡ್. ಸೊ ಇಟ್ಸ್ ಕ್ವೈಟ್ ಸ್ಯಾಡ್. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಕೊರೋನಾ ವೈರಸ್ ಪ್ಯಾಂಡಮಿಕ್ ಆಗಿದ್ರಕ್ಕೆ ನೋಬಡಿ ಹ್ಯಾಸ್ ಕಂಟ್ರೋಲ್. ಸೊ ಸರ್ಟನ್ ಸಿಚುವೇಶನ್ಸ್ ಆಕ್ಚುಲಿ ನಮ್ಮ ಲೈಫ್ ಟೈಮಲ್ಲಿ ನಾವು ಫಸ್ಟ್ ನೋಡಿರೋದು ಇಂಥದ್ದೊಂದು. ನಾನು ಇನ್ಫ್ಯಾಕ್ಟ್ ಕೆಲವೊಂದ್ಸಲ ಮಮ್ಮಿ ಡ್ಯಾಡಿನ ಸಹ ಕೇಳ್ತಾ ಇರ್ತೀನಿ, ಅವರು ಹೇಳ್ತಾ ಇದ್ರು ದಿಸ್ ಇಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಆಲ್ಸೋ ಅಂತ ಹೇಳ್ಬಿಟ್ಟು. ಸೊ ಎವ್ರಿಬಡಿ ಈಸ್ ಹೆಲ್ಪ್ಲೆಸ್ ಆಕ್ಚುಲಿ. ಸೊ ಇದು ಸ್ಪಿನ್ನೀಸ್ಗೆ ಹೋಗ್ತಾ ಇರೋ ಜಾಗದ ಒಂದು ವ್ಯೂ ನೋಡಿ, ಎಷ್ಟು ಗ್ರೀನರಿ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ದುಬೈಯಲ್ಲಿ ಆಕ್ಚುಲಿ ಗ್ರೀನರಿ ಇಲ್ಲ ಅಂತ ಹೇಳೋದು ತುಂಬಾ ಜನ ಕೇಳಿರ್ತೀರಾ. ಇಟ್ಸ್ ಡೆಸರ್ಟ್ ಅಂತ ಹೇಳ್ಬಿಟ್ಟು, ಮರಳು ಭೂಮಿ ಅಂತ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರೀನರಿ. ಬಟ್ ನೀವು ಹೊರಗಡೆ ಕಾಲ್ ಹಾಕಿದ್ರೆ ತುಂಬಾನೇ ಹ್ಯೂಮಿಡ್ ಆಗಿರುತ್ತೆ. ಇಟ್ಸ್ ಕ್ವೈಟ್ ಸನ್ನಿ, ತೋ ಬೆವರ್ತೀರಾ ಜಾಸ್ತಿ. ಬಟ್ ವಿಜುವಲಿ ಇಟ್ ಇಸ್ ಅ ವೆರಿ ನೈಸ್ ಟ್ರೀಟ್. ಸೊ ಇವಾಗ ನಾವು ಸ್ಪಿನ್ನೀಸಿಗೆ ಹೋಗ್ತಾ ಇರುವ ಆನ್ ದ ವೇ ಐ ಆಮ್ ಜಸ್ಟ್ ಟೇಕಿಂಗ್ ಆಲ್ ದಿಸ್ ಅಂಡ್ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ದಟ್ ಪ್ಲೇಸ್. ಸೊ ನನ್ನ ಡೆಸ್ಟಿನೇಷನ್ ಆಲ್ಮೋಸ್ಟ್ ರೀಚ್ ಆಗಿದೆ. ಥರ್ಮಲ್ ಸ್ಕ್ಯಾನಿಂಗ್ ಮಾಡೋದಕ್ಕೆ ಅಲ್ಲಿ ಇಬ್ರು ನಿಂತಿದ್ದಾರೆ. ಎಲ್ಲಾರ್ಗು ಅವರು ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರೆ. ಅಂಡ್ ನಾನು ಹೇಳ್ದಂಗೆ ಅಷ್ಟೇನು ಕ್ರೌಡೆಡ್ ಆಗಿಲ್ಲ. ಸೊ ಇವಾಗ ಐ ಆಮ್ ವೆರಿ ಫೋಕಸ್, ನನ್ಗೆ ಗೊತ್ತಿದೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ನಾನೇ ಹೋಗೋದು ನಾರ್ಮಲಿ. ಸೊ ಅದಕ್ಕೋಸ್ಕರ ಐ ನೋ ದ ಪ್ಲೇಸ್. ಸೊ ನಾನು ಡೈರೆಕ್ಟ್ಲಿ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಬುಚ್ಚರಿಗೆ ಬೇರೆನೆ ಸೆಕ್ಷನ್ ಇದೆ ಅವರಿಗೆ. ಅಂಡ್ ಅಲ್ಲಿ ಹೋಗಿದ ತಕ್ಷಣನೇ ಅಲ್ಲಿನೂ ಸಹ ನಿಮ್ಗೆ ದೇರ್ ಇಸ್ ಅ ಬೈಫರ್ಕೇಶನ್. ಫಿಶ್ ಮತ್ತೆ ಪೋರ್ಕ್ಗೆ ಬೇರೆನೆ ಸೆಕ್ಷನ್ ಇದೆ. ಸೊ ಇಟ್ಸ್ ಎಕ್ಸ್ಕ್ಲೂಡೆಡ್, ಎಲ್ಲಾರ್ಗು ಆಕ್ಸೆಸಿಬಲ್ ಆಗಿಲ್ಲ ಅದು. ಇಟ್ಸ್ ನಾಟ್ ಲೈಕ್ ಪಬ್ಲಿಕ್ ಆಕ್ಸೆಸಿಬಲ್ ಪ್ಲೇಸ್. ಸೊ ಒಂದು ಸೆಪರೇಟ್ ಸೆಕ್ಷನ್ ಮಾಡಿದ್ದಾರೆ. ಸೊ ಇದ್ರೊಳಗೆ ಬಂದ್ರೆ ಆಕ್ಚುಲಿ ನೀವು ಪೋರ್ಕ್ಗೆ ರಿಲೇಟೆಡ್ ಆಗಿರುವಂತ ಎಲ್ಲಾ ಐಟಮ್ಸ್ ನೀವು ನೋಡ್ತೀರಾ. ಕ್ರಿಸ್ಪೀಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ನೂಡಲ್ಸ್, ಪಿಕ್ಕಲ್, ಕ್ಯಾನ್ಡ್ ಫುಡ್, ಮತ್ತೆ ಜೆಲಿ,
ಮತ್ತೆ ಸಾಸಸ್ ಆ್ಯಂಡ್ ವೆರೈಟಿ ಆಫ್ ಥಿಂಗ್ಸ್. ನೀವು ಆ್ಯಕ್ಚುಲಿ ನಿಮಗೆ ಎಕ್ಸಾಸ್ಟಿವ್ ಆಗಿದೆ. ಸಾಸೇಜಸ್ ನೋಡಿ ಇದೆ ಇದು. ಆಲ್ಮೋಸ್ಟ್ ಈ ಕಡೆ ಇರೋದೆಲ್ಲ ಫ್ರೋಝನ್. ಸೊ ಫ್ರೆಶ್ ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಏರಿಯಾದಲ್ಲಿ ಸಿಗುತ್ತೆ ಎಲ್ಲ. ಸೊ ಇಲ್ಲಿನೂ ಫ್ರೆಶ್ ಸಾಸೇಜಸ್ ಮತ್ತೆ ಹ್ಯಾಮ್ ಅಂದ್ರೆ ಆ ಪಿಜ್ಜಾದ ಮೇಲೆ ಹಾಕ್ತಾರೆ ಸ್ಲೈಸಸ್, ಅದೆಲ್ಲ ಇದೆ. ಸೊ ನಾನು ಇವಾಗ ಬಂದಿರೋದು ಆರ್ಗ್ಯಾನಿಕ್ ಮೀಟ್ಗೆ. ಸೊ ಆರ್ಗ್ಯಾನಿಕ್ ಮೀಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಆ್ಯಂಡ್ ಇದರಲ್ಲಿ ಫ್ಯಾಟ್ ತುಂಬಾನೇ ಕಡಿಮೆ ಇರುತ್ತೆ ಆ್ಯಂಡ್ ಡೈಜೆಷನ್ಗೂ ದೇರ್ ಇಸ್ ನೋ ಪ್ರಾಬ್ಲಮ್. ಸೊ ನಾವು ಪ್ರಿಫರ್ ಮಾಡೋದು ನಾರ್ಮಲಿ ಆರ್ಗ್ಯಾನಿಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಫ್ರೋಝನ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಯಾವಾಗಾದ್ರೂ ಒಂದ್ಸಲ ತಿನ್ನುವಾಗ ಐ ಥಿಂಕ್ ಇಟ್ ಈಸ್ ಬೆಟರ್ ಯು ಈಟ್ ನೈಸ್ ಆ್ಯಂಡ್ ಐ ಥಿಂಕ್ ಕ್ವಾಲಿಟಿ ಫುಡ್ ಅಂತ. ಸೊ ಇವರು ಅಲ್ಲಿ ಚಾಪ್ ಮಾಡಿ ಕೊಡ್ತಾರೆ. ಯಾವ ಸೈಜಸ್ ಬೇಕು ಅಂತ ಹೇಳಿದ್ರೆ ಅವರು ಅದನ್ನ ನಿಮ್ಗೆ ಆ ಸೈಜಿಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ನನ್ಗೆ ಆಕ್ಚುಲಿ ಮಮ್ಮಿ ಹೇಳ್ಕೊಟ್ಟಿರೋದು, ಪೋರ್ಕ್ ಅನ್ನ ಸೆಲೆಕ್ಟ್ ಮಾಡುವಾಗ ಅಟ್ಲೀಸ್ಟ್ 1/4 ಪೋರ್ಷನ್ ಅಷ್ಟು ಬೋನ್ ಇರಬೇಕು, ಅಂದ್ರೆ ಮಾತ್ರ ಅದು ಟೇಸ್ಟ್ ಬರುತ್ತೆ. ಅಂಡ್ ಆಲ್ಮೋಸ್ಟ್ 1/4 ಪೋರ್ಷನ್ ಅಷ್ಟು ಫ್ಯಾಟ್ ಇರಬೇಕು. ಸೊ ಇನ್ನು ಅವರು ಬೇರೆಯವ್ರಿಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ಬಿಕಾಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಬೇಕು. ಅಂಡ್ ನಾನು ಆಪ್ಷನ್ ನೋಡ್ತಾ ಇದ್ದೀನಿ ಬೇರೆ ತರದ್ದು ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಪಿಜ್ಜಾ ಎಲ್ಲ ಇದೆ ಆಕ್ಚುಲಿ. ನಾನು ಹೇಳ್ದಂಗೆ ಇಟ್ಸ್ ಕ್ವೈಟ್ ಎಕ್ಸಾಸ್ಟಿವ್. ಸೊ ನೋಡಿ, ಇದು ಫ್ರೋಝನ್ ಚಾಪ್ಡ್ ಪೀಸಸ್ ಇಲ್ಲಿ ಕಾಣ್ತಾ ಇರೋದು. ಸೊ ನಾವು ಪ್ರಿಫರ್ ಮಾಡೋದು ಫ್ರೆಶ್. ಆಲ್ಮೋಸ್ಟ್ ನಾವು ಚಿಕನ್ ತಗೊಂಡ್ರು ವಿ ಪ್ರಿಫರ್ ಫ್ರೆಶ್ ಮೀಟ್. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ, ಅವ್ರಿಗೆ ನಾನು ತೆಗೆದು ಕೊಟ್ಟಿದ್ದೀನಿ. ನಾನು ಸೆಲೆಕ್ಟ್ ಮಾಡಿರೋದು ಪೋರ್ಕ್ ಬೆಲ್ಲಿ ಪೀಸ್ ಮತ್ತೆ ಪೋರ್ಕ್ ಬೆಲ್ಲಿ ವಿತ್ ಬೋನ್ ಮತ್ತೆ ರಿಬ್ ಪೋರ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 1 kg ಅಷ್ಟು ನಾನು ಫ್ಲೆಶ್ ಅಂದ್ರೆ ಮೀಟ್ ತಗೊಂಡಿದ್ದೀನಿ. ಆಮೇಲೆ ಬಾಕಿ ಇರೋದು ಸ್ವಲ್ಪ ಬೋನ್ ತಗೊಂಡಿದ್ದೀನಿ. ಸೊ ಆಲ್ರೆಡಿ ಕಟ್ ಮಾಡಿ ಕೊಟ್ಟಿದ್ದಾರೆ ಅವರು. ಅಂಡ್ ಅವರು ಸ್ಲಿಂಗ್ ಶೀಟ್ ಅನ್ನ ಹಾಕಿ ಅದನ್ನ ಪ್ಯಾಕ್ ಮಾಡಿ ರ್ಯಾಪ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದನ್ನ ಆಗಿದ ತಕ್ಷಣನೇ ನಾನು ಕೌಂಟರಿಗೆ ಹೋಗಿ ಬಿಲ್ಲಿಂಗ್ ಮಾಡ್ಕೊಳ್ಬೇಕು. ಅಂಡ್ ಅದಕ್ಕೆ ಅವರು ಪ್ರೈಸ್ ಟ್ಯಾಗ್ ಅನ್ನ ಹಾಕಿ ಈ ರೀತಿ ಕೊಟ್ಟಿದ್ದಾರೆ. ಇವಾಗ ಚಾಪ್ ಪೀಸಸ್ ನಾನು ಮೀಡಿಯಂ ಸ್ಮಾಲ್ ಪೀಸಸ್ ತಗೊಂಡಿದ್ದೀನಿ. ಅಂಡ್ ಅವರು ಕಟ್ ಮಾಡಿರೋದನ್ನ ಇವಾಗ ಕೌಂಟರಿಗೆ ತಗೊಂಡು ಹೋಗಿ ಅದನ್ನ ಬಿಲ್ಲಿಂಗ್ ಮಾಡ್ಬೇಕು. ನೋಡಿ, ಈ ರೀತಿಯಲ್ಲಿ ಇದೆ. ಫಿಶ್ ಪೋರ್ಷನ್ ಬೇರೆ ಇದೆ, ಆಮೇಲೆ ಪೋರ್ಕ್ಗೆ ಬೇರೆ ಸೆಕ್ಷನ್ ಇದೆ. ಸೊ ಇವಾಗ ಇಲ್ಲಿಂದ ಕೌಂಟರಿಗೆ ಹೋಗ್ಬಿಟ್ಟು ಆಮೇಲೆ ಅದನ್ನ ಬಿಲ್ಲಿಂಗ್ ಮಾಡ್ಬಿಟ್ಟು ಹೋಗ್ಬೇಕು. ಅಂಡ್ ಮಕ್ಳನ್ನ ಬಿಟ್ಟು ಬಂದಿರೋದಕ್ಕೆ ನನಗೆ ಜಾಸ್ತಿ ಶಾಪಿಂಗ್ ಮಾಡಕ್ಕಾಗಲ್ಲ. ಬಟ್ ಇಲ್ಲಿ ವೆರೈಟಿ ಆಫ್ ಫ್ರೂಟ್ಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲಾ ತರದ್ದು ಸಿಗುತ್ತೆ ನಿಮ್ಗೆ. ಅಕ್ರಾಸ್ ಕಂಟ್ರಿ ಬರುತ್ತೆ ಇಲ್ಲಿ ಎಲ್ಲ. ಅಂಡ್ ಫ್ರೆಶ್ನೆಸ್ ತುಂಬಾನೇ ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಲ್ಲಿ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಇಟ್ಸ್ ವರ್ತ್ ದ ಮನಿ ಅಂತ ಹೇಳ್ಬೋದು. ಬಟ್ ಆಸ್ ಆಫ್ ನೌ ನನ್ನ ಮಕ್ಕಳಿಗೆ ಬಿಟ್ಟು ಬಂದಿರೋದಕ್ಕೆ ಐ ಹ್ಯಾವ್ ಟು ಗೋ ಬ್ಯಾಕ್. ಸೊ ನಾನು ಕೌಂಟರ್ಗೆ ಹೋಗ್ತಾ ಇದ್ದೀನಿ. ಅಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಕ್ಕೆ ಅಲ್ಲಿ ಒಬ್ರು ಗೈಡ್ ಮಾಡ್ತಾ ಇದ್ದಾರೆ, ಅವರು ಒಬ್ರು ನಿಂತಿದ್ದಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅಭ್ಯಾಸ ಇರಲ್ಲ, ಕೆಲವೊಂದ್ಸಲ ಮರ್ತೋಗತ್ತೆ ನಿಮ್ಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಮಾಸ್ಕ್ ಮತ್ತೆ ಕೈಗೆ ಗ್ಲೌಸ್ ಹಾಕಿರೋದಕ್ಕೆ ಯು ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಯೋರ್ ಐಸ್ ಮತ್ತೆ ನೋಸ್. ಅದು ಇಟ್ ಈಸ್ ಆಲ್ವೇಸ್ registered, but social distancing is also important. So ಒಬ್ರಾದ್ಮೇಲೆ ಒಬ್ರು ನೋಡಿ ಆಲ್ಮೋಸ್ಟ್ ನಿಂತಿದೀವಿ. and that lady there is guiding us social distancing ಮಾಡೋದಿಕ್ಕೆ. and self counter checking ಕೌಂಟರು ಇದೆ, ಚೆಕ್ಔಟ್ ಕೌಂಟರ್ ಇದೆ. ಬಟ್ ನನಗೆ ಕ್ಯಾಮ್ರಾ ಇರೋದಕ್ಕೆ ಐ ಪ್ರಿಫರ್ ಗೋಯಿಂಗ್ ಹಿಯರ್.
ಸೊ ವಾಪಸ್ ಬಂದಾಗಿದೆ. ಯಕ್ಷಾ ಆಸ್ ಯೂಶುವಲ್ ನಾನ್ ಹೊರಗಡೆ ಹೋದ್ರೂನು ಅಳ್ತಾಳೆ, ಅಪ್ಪ ಹೋದ್ರೂನು ಅಳ್ತಾಳೆ. ಎಲ್ಲರೂ ಒಟ್ಟಿಗೆ ಇರಬೇಕು, 4 ಜನನು ಒಟ್ಟಿಗೆ ಇರಬೇಕು. ಸೊ ನಾವಿವಾಗ ವಾಪಸ್ ಹೊರಟಿದೀವಿ. ಆಕ್ಚುಲಿ ಗ್ರಾಸರಿ ಬೇಕು ನನಗೆ. ಸೊ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಿಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಅದಕ್ಕೋಸ್ಕರ ಸೂರಜ್ನ ಮನೆಗೆ ಕಳಿಸ್ಬಿಟ್ಟು ನಾನು ಗ್ರಾಸರಿ ತಗೊಂಡ್ ಬರೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಸೊ ಆನ್ ದ ವೇ ನಾವು ಎಕ್ಸಾಕ್ಟ್ಲಿ ಏನ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತೀವಿ. ಐದರ್ ಸೂರಜ್ ಹೋಗ್ತಾರೆ, ನಾನ್ ಮಕ್ಕಳ ಜೊತೆ ಮನೆಗೆ ಹೋಗ್ತೀನಿ, ಅವ್ರನ್ನ ಸ್ನಾನ ಮಾಡಿಸ್ಬೇಕು. ಅವ್ರು ಕೆಳಗೆ ಇಳ್ದಿಲ್ಲ, ಬಟ್ ವಿ ಸ್ಟಿಲ್ ಫಾಲೋ ದಿಸ್. ಅದೇನಕ್ಕೆ ಅಂತ ಗೊತ್ತಿಲ್ಲ, ಅಭ್ಯಾಸ ನಮ್ಗೆ. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಮನೆಗೆ ಹೋಗಿದ ತಕ್ಷಣನೇ ನಾವು ಫಸ್ಟ್ ನಾವು ಶವರ್ಗೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಯಾರ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮಕ್ಕಳಿಗೆ ಶವರ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ. ಯಕ್ಷಾ ಆಲ್ರೆಡಿ ಮಲ್ಗ್ಬಿಟ್ಟಿದ್ದಾಳೆ, ಏಕಾಗ್ರನಿಗೂ ನಿದ್ದೆ ಬರುವ ಹಾಗೆ ಆಗಿದೆ. ಊಟ ಮಾಡೋದಕ್ಕೆ ಇನ್ನೂ 1 hour ಟೈಮ್ ಇದೆ ನಮ್ಗೆ. ಮನೆಗೆ ಹೋಗ್ಬಿಟ್ಟು ಅಡಿಗೆ ಮಾಡ್ಬಿಟ್ಟು ಆಮೇಲೆ ಊಟ ಮಾಡ್ಬೇಕು. ಸೊ ಇವಾಗ ನಾವು ವಾಪಸ್ ಹೊರಟಿದೀವಿ. ಸೊ ಡಿಸೈಡ್ ಮಾಡಿದೀವಿ, ಯಕ್ಷಾ ಮಲ್ಗಿದಾಳೆ, ಏಕಾಗ್ರನಿಗೂ ನಿದ್ದೆ ಬರ್ತಾ ಇದೆ ಅಂತ ಹೇಳಿದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಸೂರಜ್ ಮನೆಗೆ ಹೋಗ್ತಾರೆ ಅಂಡ್ ಹಿ ವಿಲ್ ಡ್ರಾಪ್ ಮೀ ಟು ದ ಗ್ರಾಸರಿ. ಸೊ ನಾ ಗ್ರಾಸರಿಯಲ್ಲಿ ಅಲ್ಲೇ ಲೋಕಲ್ ಗ್ರಾಸರಿ ಶಾಪ್ ಇದೆ ಒಂದು. ಸೊ ಐ ವಿಲ್ ಶಾಪ್ ದೇರ್, ಆಮೇಲೆ ಹೋಗ್ತೀನಿ. ಆಲ್ಮೋಸ್ಟ್ ಆಗಿದೆ ಇವಾಗ ನೋಡಿ, ಗ್ರಾಸರಿ ಶಾಪಿಂಗ್ ಆಗಿದೆ. ಅವ್ರನ್ನ ಕರ್ಕೊಂಡ್ ಬಂದಿದೀನಿ ಹೋಮ್ ಡೆಲಿವರಿಗೋಸ್ಕರ. ಸೊ ಅವರು ಬಂದಾದ್ಮೇಲೆ ಅದನ್ನೆಲ್ಲ ವಾಪಸ್ ಇಟ್ಬಿಟ್ಟು ನಾನು ಶವರ್ ತಗೊಂಡು ಆಮೇಲೆ ಐ ವಿಲ್ ಶೋ ಯು ನಾನು ಪೋರ್ಕ್ ತಗೊಂಡ್ ಬಂದಿರೋದನ್ನ ಏನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವರು ಡೆಲಿವರಿ ತಗೊಂಡ್ ಬಂದಿದ್ದಾರೆ, ನನ್ನ ಜೊತೆನೆ ಬಂದಿದ್ದಾರೆ. ಇಟ್ಸ್ ಟೂ ಹೆವಿ. ಸೊ ಅದಕ್ಕೋಸ್ಕರ ಅವ್ರು ನನ್ನ ಜೊತೆನೆ ಬಂದು ಅವರು ನನಗೆ ಡೆಲಿವರಿ ಕೊಟ್ಬಿಟ್ಟು ಆಮೇಲೆ ಹೋಗಿದ್ದಾರೆ. ಸೊ ಇದನ್ನೆಲ್ಲ ನಾನು ಗ್ಲೌಸ್ ಹಾಕೊಂಡಿರೋದಕ್ಕೆ ಐ ವಿಲ್ ಜಸ್ಟ್ ಮಾಸ್ಕ್ ಯೂಸ್ ಮಾಡ್ಕೊಂಡೆ ಅದನ್ನೆಲ್ಲ ಅದ್ರ ಜಾಗದಲ್ಲಿ ಇಟ್ಬಿಟ್ಟು ಆಮೇಲೆ ಐ ಥಿಂಕ್ ಐ ಕ್ಯಾನ್ ಆಲ್ಸೋ ಗೋ ಫಾರ್ ಶವರ್. ಸೊ ಇನ್ ದ ಮೀನ್ ಟೈಮ್ ಸೂರಜ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಪೋರ್ಕನ್ನ ವಾಶ್ ಮಾಡೋದಿಕ್ಕೆ. ಅರೌಂಡ್ 6 to 7 times ವಾಟರ್ ವಾಶ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಮತ್ತೆ ಟರ್ಮರಿಕ್ ಬೇಕು ಅಂತ ಹೇಳಿದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಸಾಲ್ಟ್ ಅಲ್ಲೇ ವಾಶ್ ಮಾಡ್ಕೊಳ್ಬೋದು. ಸೊ ಆರ್ಗ್ಯಾನಿಕ್ ಫ್ರೆಶ್ ಬ್ರಿಟಿಷ್ ಪೋರ್ಕ್ಗೆ 1 kg ಅದು ಪೋರ್ಕ್ ಬೆಲ್ಲಿಗೆ 99 dirhams ಇದೆ, ರಿಬ್ಸ್ಗೆ 21 dirhams ಇದೆ, ಮತ್ತೆ ಬೆಲ್ಲಿ ಬೋನ್ಗೆ 47 dirhams ಇದೆ. ಸೊ ಟೋಟಲ್ ಆಗಿ ಬಂದು 168 dirhams ಇದೆ, 168 to 169 dirhams. ಸೊ ಇದನ್ನ ನಾವೆಲ್ಲ ಹಾಕೊಂಡು ಪ್ರಾಪರ್ ವಾಶ್ ಕೊಡ್ತೀವಿ. ಅರೌಂಡ್ 6 to 7 times ನಾವು ನಮ್ಮ ಸಮಾಧಾನಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಸೆಕೆಂಡ್ ಪ್ರೊಸೀಜರ್ ಅಲ್ಲಿ ಇಟ್ ಹ್ಯಾಸ್ ಟು ಕುಕ್ ವೆರಿ ವೆಲ್ ಪೋರ್ಕ್. ಸೊ ಇದನ್ನ ನಾವು ಡೈರೆಕ್ಟ್ಲಿ ಕುಕ್ಕರಿಗೆ ಹಾಕಿ ಇಟ್ಕೊಂಡಿದೀವಿ. ಸೊ ಈ ವ್ಲಾಗ್ ಅನ್ನ ನಾನು ಪಾರ್ಟ್ ಬಿ ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.